ಶಿವು ಲೈನೆಕ್ಸ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಬರಲಿ ಏಣ ಯಾಕಣ ನಿನ್ನೆ ಏನಂತ ಹೇಳಿ ನೀನು 500 ರೂಪಾಯಿ ಇಸ್ಕೊಂಡು ಹೇಳು. ಗಣಪತಿ ಕೂರಿಸ್ತೀವಿ ಅಂತ. ಮತ್ತೆ ನಿಂತಿನ ಗಣಪತಿ ಒಳ್ಳೆ ಇಕ್ಕಟ್ಟು ಪರಿಸ್ಥಿತಿ ತಾಕತ್ತೆ ಯಾಕೆ ಅಲ್ಲ ಗಣಪತಿ ಕೂರ್ಸ್ತೀವಿ ಬಿಟ್ಟು ಯಾಕೆ ನಿಲ್ಸಿದ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡಬೇಕು? ಇದ್ದೇ ಸಮಸ್ಯೆಗಳು ಈ ಭಾರಿ ಇರ್ತವೆ ಮಾತ್ರ. ಹಲೋ ಸರ್, ಐ ಆಮ್ ಪಾಪಣ್ಣ. ಐ ಆಮ್ ಕಮ್ ಟು ಪಿಕ್ಚರ್ ಸ್ಟೋರಿ ಟೆಲಿಂಗ್. ಯು ಕಾಲ್ ಮೀ ಎಸ್ಟರ್ಡೇ ಸಂಡೇ ಮಂಡೇ ಟ್ಯೂಸ್ಡೇ ಸಂಜೆ ಟೈಮಿಗೆ. ಪಾಪಣ್ಣ, ನನಗೂ ಕನ್ನಡ ಬರುತ್ತೆ. ನನಗೂ ಇಂಗ್ಲೀಷ್ ಬರ್ತದೆ. ಐ ಕಮ್ ಇಂಗ್ಲೀಷ್. ಬೇಡ, ನೀವು ಸ್ಟೋರಿನ ಕನ್ನಡದಲ್ಲೇ ಹೇಳಿ, ಪರವಾಗಿಲ್ಲ. ಹಾಂ, ಸ್ಟೋರಿ ಪಿಕ್ಚರ್ ಸ್ಟಾರ್ಟಿಂಗ್ನಲ್ಲಿ ತಾಯಿ ಸರ್. ತಾಯಿ 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 ಆಶೀರ್ವಾದ ಹೇಳಿ ಬರ್ತದೆ ಸರ್. ಮುಂದೆ ಹೇಳಿ. ಹೇಳಿ ಟೈಟ್ಲ್ ಬಂದು ಬೀಳ್ತದೆ ಸರ್. ಸ್ಟೋರಿ ಇವತ್ತೇ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟೇ ಪಿಕ್ಚರ್ ಶುರು ಆಗ್ತಿದ್ದಂಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಸರ್. ವಾಟ್ ಸಾಂಗ್? ಸಿನಿಮಾದಲ್ಲಿ ಸಾಂಗ್ ಎಲ್ಲ ಇರುತ್ತಾ? 6 ಸಾಂಗ್ ಅದೇ ಸರ್. 2 ಲವ್ ಸಾಂಗು, 2 ಐಟಮ್ ಸಾಂಗು, 2 ಎಮೋಷನ್ ಸಾಂಗು, ಇನ್ನೂ 4 ಅದೇ ಬರಿಬೇಕು ಸರ್. ಹಾಂ, ಪರವಾಗಿಲ್ಲ, ಮುಂದೆ ಹೇಳಿ. ರೊಮ್ಯಾಂಟಿಕ್ ಸಾಂಗ್ ಮುಗಿತಾ ಇದ್ದಂಗೆ ವಿಲನ್ ಎಂಟ್ರಿ ಸರ್. ವಿಲನ್ ಎಂಟ್ರಿ ಒಂದು ಸಾಂಗ್ ಸರ್. ಪಾಪಣ್ಣ, ಇದು ಮೂವಿನ ಕಾನ್ಸರ್ಟಾ? ಕಾಂಕ್ರೀಟ್ ಅಲ್ಲ, ಮೂವಿನೇ, ಸುಮ್ಮನೆ ಕೇಳ್ರಿ ಸರ್. ಹಾಂ, ಮುಂದೆ ಹೇಳಿ. ಈ ಕಡೆಯಿಂದ ವಿಲನ್ ಬಂದರೆ ಈ ಕಡೆಯಿಂದ ಹೀರೋ ಬರ್ತಾನೆ ಸರ್. ಹೀರೋ ಎಂಟ್ರಿಗೆ ಒಂದು ಸಾಂಗ್ ಸರ್. ಹೀರೋ ವಿಲನ್ ಇಬ್ಬರು ಬಂದ ಮೇಲೆ ಮಧ್ಯದಿಂದ ಹೀರೋಯಿನಿ ಎಂಟ್ರಿ ಸರ್. ಹೀರೋಯಿನ್ ಎಂಟ್ರಿಗೆ ಒಂದು ಸಾಂಗ್ ಬರುತ್ತಾ? ಹೀರೋಯಿನಿ ಕಿವಿನೇ ಕೇಳುವುದಿಲ್ಲ ಅಂದಮೇಲೆ ಸಾಂಗ್ ಹಾಕಿ ಏನು ಪ್ರಯೋಜನ ಸರ್. ಮುಂದೆ ವಿಲನ್ ಬಂದು ಹೀರೋ ಎದುರಿಗೆ ಹೀರೋಯಿನಿ ಕಿಡ್ನಾಪ್ ಮಾಡ್ಕೋಗ್ತಾರೆ ಸರ್. ವಿಲನ್ ಕಿಡ್ನಾಪ್ ಮಾಡುವವರೆಗೂ ಹೀರೋ ಏನ್ ಮಾಡ್ತಿರ್ತಾನೆ? ಹೀರೋ ಕುರುಡ ಸರ್. ಯಾಕೆ ಕಿಡ್ನಾಪ್ ಮಾಡಿದೆ ಹೇಳಿ ಹೀರೋಯಿನ್ ಎಷ್ಟು ಕೇಳಿದ್ರು ವಿಲನ್ ಮಾತಾಡೋದಿಲ್ಲ ಸರ್. ವಿಲನ್ ಮೂಕ ಇರ್ತಾನ? ಇಲ್ಲ ಸರ್, ವಿಲನ್ ಬಾಯಲ್ಲಿ ಪಾನ್ ಇತ್ತು. ಪಾಪಣ್ಣ, ಈ ಸ್ಟೋರಿ ತುಂಬಾ ಚೆನ್ನಾಗಿದೆ. ನನಗೊಂದು ಮೀಟಿಂಗ್ ಇದೆ, ನಾನು ಹೊರಡಬೇಕು ನಾಳೆ. ನಿಮ್ಮ ಮೀಟಿಂಗಿಗೆ ಬೆಂಕಿ ಬಿತ್ತು ಸರ್. ಸ್ವಲ್ಪ ಅದಕ್ಕೆ ಕೇಳ್ರಿ. ಹೇಳಿ. ಇಷ್ಟಾದ್ಮೇಲೆ ಇಂಟರ್ವ್ಯೂ ಸರ್. ಇಂಟರ್ವ್ಯೂಲಿಗೆ ಎಲ್ಲರೂ ಉಚ್ಚರಿಗೆ ಹೋಗ್ತಾರೆ ಸರ್. ಪಾಪಣ್ಣ, ಅವ್ರು ಒಂದಕ್ಕಾದ್ರೂ ಹೋಗ್ಲಿ, ಎರಡಕ್ಕಾದ್ರೂ ಹೋಗ್ಲಿ, ನೀವು ಸ್ಟೋರಿ ಕಂಟಿನ್ಯೂ ಮಾಡಿ. ವೈ ಆರ್ ಯು ಈಟಿಂಗ್ ಮೈ ಹೆಡ್? ಯು ಥಿಂಕ್ ಮೈ ಹೆಡ್ ಈಸ್ ಎಗ್ ರೈಸ್? ಈಟಿಂಗ್ ಫ್ರಮ್ ಬಿಗಿನಿಂಗ್, ಕಂಟಿನ್ಯೂ ದ ಸ್ಟೋರಿ. ನಾನ್ ಸೆನ್ಸ್. ಸಾರಿ. ಇಂಟರ್ವ್ಯೂ ಮುಗೀತು ಸರ್. ಹೀರೋಯಿನಿಗೆ ಕಾಪಾಡಲಿಕ್ಕೆ ಹೀರೋ ಓಡೋಡ್ ಬರ್ತಾನೆ ಸರ್. ವೇಟ್, ಹೀರೋ ಕುರುಡಾಗಿದ್ನಲ್ಲ? ಕುರುಡಿದ್ದ. ಇಂಟರ್ವ್ಯೂ ಬಿಟ್ಟಾಗ ಆಪರೇಷನ್ ಆಯ್ತಲ್ಲ, ದೊಡ್ಡ ಲೆನ್ಸ್ ಹಾಕರೆ ಕಣ್ಣಿಗೆ, ಈಗ ಎಲ್ಲದೂ ಕಾಣ್ತದೆ ಅವನಿಗೆ. ಸರ್, ಹೀರೋಗೆ 18 ಬುಲೆಟ್ ಬಿದ್ದದೆ, ಆದರೂ ಹೀರೋಯಿನಿಗೆ ಕಾಪಾಡ್ಲಿಕ್ಕೆ ಓಡೋಡ್ ಬರ್ತಾ ಇದ್ದ ಸರ್. ಅಲ್ಲ ರೀ, ನಮ್ಮ ಕಂಟ್ರಿಲಿ 1 ಬುಲೆಟ್ ಬಿದ್ದರೆ ಹೀರೋ ಸತ್ತೋಗ್ಬಿಡ್ತಾನೆ. ಇಲ್ಲಿ 18 ಬುಲೆಟ್ ಸಾವು. ಅಲ್ಲಿ ಹೀರೋನು ನಿಮ್ಮ ದೇಶದವ, ಪಿಸ್ತೂಲು ನಿಮ್ಮ ದೇಶದ್ದೇ. ಇಲ್ಲ ಹಂಗಲ್ಲ, ಪಿಸ್ತೂಲ್ ನಿಮ್ಮ ದೇಶದ್ದು, ಹೀರೋ ನಮ್ಮ ದೇಶದವ. 18 ಅಲ್ಲ 36 ಬುಲೆಟ್ ಬಿದ್ರು ಓಡ್ತಾನೆ ಇರ್ತ. ಕ್ಲೈಮ್ಯಾಕ್ಸ್ನಲ್ಲಿ ಹೀರೋ ಬಂದು ವಿಲನಿಗೆ ಒಂದು ಪಂಚ್ ಕೊಡ್ತಾರೆ. ವಿಲನ್ ಕಲಾಸ್. ಹೇಗೆ? ಹೀರೋಗೆ 18 ಬುಲೆಟ್ಸ್ ಬಿದ್ರು ಸಾಯಲ್ಲ, ಇಲ್ಲಿ ವಿಲನ್ 1 ಪಂಚಿಗೆ ಹೇಗೆ ಸತ್ತೋಗ್ತಾನೆ? ವಿಲನ್ ನಿಮ್ಮ ದೇಶದವ, ಪಿಜ್ಜಾ ಬರ್ಗರ್. ನಮ್ದು ರಾಗಿ ಮುದ್ದಿ, ಜೋಳದ ರೊಟ್ಟಿ. ಹೊರ್ತ ಅದ್ಭುತವಾದ ಸ್ಕ್ರಿಪ್ಟ್ ಮಾಡಿದ್ದಾರೆ. ತುಂಬಾ ಸ್ಕ್ರಿಪ್ಟ್ ಅನ್ನ ಬಹಳ ಆಲೋಚನೆ ಮಾಡಿ ಮಾಡ್ತಿರೋದು. ಈ ತರ ಮಾಡ್ತೇವೆ ಸ್ನೇಹಿತರೆ. ಮುಂದಿನ ವಿಡಿಯೋ ಹೋಗೋಣ. ಗಾಡಿ ನಿಲ್ಸೋ. ಕುಡ್ದಿದ್ದೀರೇನೋ? ಇಲ್ಲ ಸರ್. ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಡಾಕ್ಟರ್ ನೋಡಕ್ ಹೋಗ್ತಾ ಇದ್ದೀನಿ ಸರ್. ಯಾವ ಡಾಕ್ಟ್ರು? ಸಿಂಧಿಲ್ ಡಾಕ್ಟರ್ ಸರ್. ಹೇ ಡಾಕ್ಟರ್ ಫೋನ್ ಮಾಡು. ನಾ ಕುಮಾರೇ, ಅವಸರ ಪಟ್ಟಿಯೇ ಸರ್. ಫೋನ್ ಮಾಡ್ಲೇಬೇಕಾ? ಮಾಡೋ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಹಲೋ, ಎಲ್ಲ ಇದ್ಯಾ? ಹುಡುಗರೆಲ್ಲ ಕಾಯ್ತಾವ್ರ ಎಣ್ಣೆಗೆ, ಕೈಕಾಲುಗಳೆಲ್ಲ ನಡ್ತಾ ಐತೆ. ಡಾಕ್ಟರ್ ಸರ್. ಡಾಕ್ಟ್ರಾ? ಪೊಲೀಸ್ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಂತ. ಪೊಲೀಸಾ? ಕೊಡ್ತೀನಿ, ಸ್ಪೀಕರ್ ಅಲ್ಲಿ ಇಡ್ತೀನಿ ಫೋನ್ನ. ಸಂದಿಲ್ ಡಾಕ್ಟರ್ MBBS. ಒಂದ್ 5 ಮಾತ್ರೆ ಹೆಸರು ಹೇಳೋ. Fixaxon 500, ಅನಾಸಿನ್, ವಿಕ್ಸ್ ಮಿಠಾಯಿ, ವಯೋಗ್ರ ಟ್ಯಾಬ್ಲೆಟ್,
तू बर्गो खत्म बाय बाय टाटा गुड बाय गया ಈಗ ಸಕ್ಸಪ್ ಕೋಯನ್ ಎಲ್ಲ ಡಾಕ್ಟರ್ ಬರ್ಕೊಟ್ರ ಈ ತರ ಆದ ತುಂಬಾ ಚೆನ್ನಾಗಿದೆ ನೆಗಾಡಕ್ ಮಾತ್ರ. ನಿಜವಾಗ್ಲೂ ನಿಮ್ ಮನೇಲೆ ಕುಳಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಶಿವು 9XC ಅಂತ ಹೊಡೋದು ಸಾಕು. ಹಲೋ ಮೇಡಮ್ ನೋಡ್ರಿ ಇಲ್ಲಿ ಏನು ಒಂಜರ ನಾನು ಕೆಳಗಿಲ್ಲ ಮ್ಯಾಗ ನೋಡ್ರಿ ಒಂಜರ. ಕೆಳಗಿಂದ ಮೇಲ್ ನೋಡಿ ಅಂದ್ಬಿಟ್ಟು ಮುಂದಕ್ಕೆ ಮಾಡ್ಲೇ ಇಲ್ಲ. ಏನೋ ಸ್ಟೋರಿ ಮಾಡಕ್ ಹೋಗಿ ಅಷ್ಟು ಏನೋ ಬತ್ತು ಮುಂದಕ್ಕೆ ಮಾಡ್ಲಿಲ್ಲ, ಅದಕ್ಕೆ ಕಟ್ಟಾಯ್ತು. ಓಕೆ ನೋಡೋಣ. ಲೈ ಹುಡ್ಗಿನ್ ನೋಡಿದ್ರೆ ಮುಚ್ಕೊಂಡ್ ನೀನ್ ನೋಡು, ನನಗ್ ಯಾಕೆ ತೋರಿಸ್ತೀಯಾ? ಅವನು ತೋರಿಸಿದಕ್ಕೆ ಸ್ಕೂಟರ್ನ ಬಿದ್ದಿರೋದು ಅಂತ ಲೆಕ್ಕ. ಅದ್ರ ಮುಂದಿನ ವಿಡಿಯೋ ತೋರಿಸ್ತಿರೋ ನಮ್ಗೆ ಬಿದ್ದಿರೋ ತೋರಿಸ್ತಾರಣ, ಹಿಂಗಂತ ಅರ್ಥ ಮಾಡ್ಕೊಳ್ಳೋದು. ಆಯ್ತು ಬನ್ನಿ ಸ್ನೇಹಿತರೆ. ಇಟ್ಕೆ ಬೇಕಾ ದುಡ್ಡು ಬೇಕಾ? ಇಟ್ಕೆ ಇಟ್ಕೆ ಬೇಕಾ ದುಡ್ಡು ಬೇಕಾ? ಇಟ್ಟಿಗೆ ಇರ್ಲಣ್ಣ. ಇಟ್ಕೆ ಬೇಕಾ ದುಡ್ಡು ಬೇಕಾ? ಇಟ್ಕೆ ಇರ್ಲಪ್ಪ. ಅಣ್ಣ ನೀವೆಲ್ಲ ಏನ್ ಹುಚ್ಚರೇನಣ್ಣ? ಅವ್ನು ಇಟ್ಕೆ ಮತ್ತೆ ದುಡ್ಡು ಕೇಳಿದ್ರೆ ಇಟ್ಕೆ ತಗೊಂತ ಇದೀರಾ? ವಾದ ನಿನ್ಗಿನ್ನ ವಿಚಾರ ಗೊತ್ತಿಲ್ಲ ಅಲ್ವಾ? ದುಡ್ಡು ಇಸ್ಕೊಂಡ್ರೆ ಏನ್ ಮಾಡ್ತಾನಂತ ನೋಡಲ್ಲ ಒಂದ್ಸತಿ. ಇಟ್ಕೆ ಬೇಕಾ ದುಡ್ಡು ಬೇಕಾ? ನೋಡಿ ಸ್ನೇಹಿತರೆ, ಈ ರೀತಿಯಾದಂತ ಕಾಮಿಡಿಗಳು ಬಾರಿ ವೈರಲ್ ಆಯ್ತವೆ. ಒಂದು ಸಣ್ಣ ಕಾಂಟ್ಯಾಕ್ಟ್ ಇಟ್ಕೊಂಡು ಈ ರೀತಿಯಾದ ಒಂದು ಮಾಡಿದ್ದಾರೆ. ಓಕೆ ಡನ್. ಏರಿಯಾದವರೆಲ್ಲ ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾವ್ರಲ್ಲಪ್ಪ. ಅಪ್ಪ ಅಮ್ಮ ನೀವ್ ಯಾಕೆ ಬರಕ್ ಹೋದ್ರಿ? ಮಗ ಬೆಳಗ್ಗೆ 4 ಜನ ಸೇರ್ಕೊಂಡು ನಿನಗ್ ತತ್ಕೋತಾರ ಕನ್ಸ್ ಬಿದ್ಬಿಡ್ತು ಕಣಪ್ಪ. ಕೊನ್ಸಿ ಒತ್ತೆ ಬಿದ್ದು ಸಾಯ್ಬೇಕು. ಅದಕ್ಕೆ ಟೈಮ್ ಎಷ್ಟಲ ಮಗ? ಅದನ್ ಕೇಳಕ್ ಇಲ್ಲಿ ಗಂಟೆ ಬಂದ್ರ? ಲೇ ಬೆಳಗಿನ ಜಾವ ಬೆಳಕನ್ಸು ನಿಜ ಆಗುತ್ತಂತೆ ಕಣ್ಲಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರ ಹೋಗ್ ಬನ್ನಿ. ಲೇ ಊರಿ ಆಫೀಸ್ ಹೋದ್ರೆ ಕಪ್ಪ ಆಗ್ಬಿಡ್ತೀನಿ ಕಣ್ಲಾ. ಕಪ್ಪಾಗಲ್ಲ, ನಿನ್ನ ನೋಡಿ ಸೂರ್ಯ ಕಪ್ ಕಾಯ್ತಾನೆ, ಹೊಂಟೋಗಪ್ಪ. ಲೇ ಆಗಲಕ್ಕಲ್ಲ, ಒಸಿ ರೆಸ್ಟ್ ತಗೊಂಡೆ ಸಂಜೆ ಬಸ್ ಹೊಂಟೈತೀನಿ. ಒಳಗಡೆ ಸೆಕೆ ಕುದಿತೈತೆ, ಹೊರಗಡೆ ತರೆ ಮೇಲೆ ಮಲ್ಲಿಕ ಬಿಟ್ಟು ರೆಸ್ಟ್ ಮಾಡಿ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನೀವೇ ಎದ್ದೋಗಿ. ಓಕೆ? ಲೇ ನಂಗ್ ಮಂಚನೇ ಬೇಕಲ್ಲ. ಮನೇಲೂ ನಿನ್ಗೆ ಮಂಚ ಬೇಕು, ಇಲ್ಲೂ ನಿನ್ಗೆ ಮಂಚ ಬೇಕು ಅಂದ್ರೆ ಮಂಚು ಕೊಟ್ಟಿದ್ದಾನಪ್ಪ ನೀನು. ಬಾ ನಡಿ ಸಾಕಾಗೋಯ್ತು ಕಣ. ಅದೆಲ್ಲ ಗೊತ್ತಿಲ್ಲ, 5 ನಿಮಿಷ ಟೈಮ್ ನಿನ್ಗೆ ಮಾತಾಡ್ಕೊಂಡು ಹೋಯ್ತಾ ಇರ್ಬೇಕು. ಆಸ್ಕೆ ಮೆತ್ಕಂತ್ಕದೆ ಚೆನ್ನಾಗಿ ಇಟ್ಕೊಂಡಿದಿಕ್ಕಲ್ಲ. ಆ ಕಾರ್ತಿ, ನಿಮ್ಮ ಅಮ್ಮನ ಹತ್ರ ಒಂಚೂರು ಪರ್ಸನಲ್ ಮಾತಾಡ್ಬೇಕು, ಹೊರಗಡೆ ಹೋಗಪ್ಪ. ಅದೇನೇ ಮಾತಾಡಿದ್ರು ನಾನು ಕಣ್ಣು ಮುಂದೆ ಮಾತಾಡ್ಬೇಕು, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನೇನೋ ಪ್ಲಾನ್ ಮಾಡಿದ್ರೆ ನಮ್ಮಪ್ಪ ಎಲ್ಲ ಹಾಳು ಮಾಡ್ತಾನೆ. ನಿಂಗೆ 30 ವರ್ಷ ಆಯ್ತಾ ಬಂತು, ಅದಕ್ಕೆ ಒಂದ್ ಹೆಣ್ಣು ನೋಡಿ ಮದ್ವೆ ಮಾಡೋಣ ಅಂತ ಬಂದಿರೋದು. 30 ವರ್ಷನ 22 ವರ್ಷ ಅಂತ ಸುಳ್ಳು ಹೇಳ್ತೇನು? ಏನಾಯ್ತಪ್ಪ? ಎಷ್ಟು ದಿನ ಆದ್ಮೇಲೆ ನಿನ್ನ ನೋಡ್ದೆ ಅಮ್ಮ. ಐ ಲವ್ ಯು. ಐ ಲವ್ ಯು ಟು ಮುದ್ದು ಮಗನೇ. ಮಗ ನಿಂಗೆ ಒಂದ್ ಹುಡುಗಿ ನೋಡಿದೀನಿ, ಫೋಟೋ ನೋಡು. ತೋರ್ಸೆ. ಅಯ್ಯೋ ಇವಳು ಎಷ್ಟು ಚೆನ್ನಾಗವಳೆ, ನಮ್ಮ ಹುಡುಗಿಗಿಂತ ಚೆನ್ನಾಗವಳೆ. ಏನಾಯ್ತಪ್ಪ? ಅಯ್ಯೋ ಅಪ್ಪ ಯಾಕೋ ಇತ್ತಿತ್ಲ ಕಾಲ್ ನೋವು. ಅಯ್ಯೋ ನಂಗೆ ಆ ಹುಡುಗಿ ಬೇಡ. ಲೋ ಅಲ್ಲ ಕಣ್ಲಾ, 30 ವರ್ಷ ಆದ್ರೂ ಮದ್ವೆ ಆಗಲ್ಲ ಅಂತಿದ್ಯಲ್ಲ, ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಂಡಿದ್ಯಾ? ಕೇಳು ಕರೆಕ್ಟ್ ಕೇಳು. ಏನ್ ಮಾತಾಡ್ತಿದ್ಯಪ್ಪ ನೀನು? ಏನ್ ಮಾತಾಡ್ತಾ ಇದ್ಯಾ? ನಿಮ್ಗೆ ಹುಟ್ಟಿದ ಮಗ ನಾನು, ನಾನೇ ಅವತ್ತಾದ್ರೂ ಲವ್ ಮಾಡ್ತೀನಾ? ಏನಾಯ್ತಪ್ಪ? ಇಲ್ಲಿ ಬಿಳಿ ಜಿರಳೆ ಸೇರ್ಕೊಬಿಟ್ಟದೆ. ಜಿರಳೆ? ಒಂಚೂರು ನೋಡಮಿ. ಆ ಜಿರಳೆ ನೀವು ಸಾಯಿಸ್ತಾ ಬಿಡಲ್ಲ. ಮಾಡ್ತೀನಿ ಅದಕ್ಕೆ. ಹೊರ್ಕೆ ಅಲ್ಲಿದೆ. ಹಾ ಪಂಚೆ ಗಿಂಚೆ ಒಳಗೆ ಸೇರ್ಕೊಂಡ್ರೆ ಕಷ್ಟ ಕಣಪ್ಪ. ಎಲ್ಲಿ? ನೋಡಮಿ ಒಂಚೂರ ನೋಡು. ಸಾಯಿಸ್ಬಿಟ್ಟೆ. ಹೆಂಡ್ತಿ ಅಂದ್ರೆ ಹೆಂಡ್ತಿ ಬಾ. ಅಯ್ಯೋ ತಡೀರಿ, ನೀರ್ ತಗೋಬರ್ತೀನಿ. ಅಪ್ಪ ಅಮ್ಮ ಹೋಗ್ತಾರ ಜೊತೆ ನಿನ್ ಪ್ರಾಣನೇ ಹೊಂಟಿರ್ತದೆ, ನೀನು ಹೋಗ್ಬೇಕಪ್ಪ. ಸರಿ ಮಗನೆ.
ಸರಿ ಬನ್ನಿ. ಈ ತರದ ಇಕ್ಕಟ್ಟಿನ ಪರಿಸ್ಥಿತಿ ತೆಗೆದುಕೊಂಡ್ರೆ ಮಾತ್ರ ಮುಗಿತು ಕತೆ ಅಲ್ವಾ ಸ್ನೇಹಿತರೆ? ತುಂಬಾ ಅದ್ಭುತವಾಗಿದೆ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಹೋಗೋಣ. ಅಣ್ಣ ನಾನು ಇಲ್ಲಿ ಫೋನ್ ಬೆಳೆಸ್ಕೊಂಡು ಹೋಗಿದ್ರೆ ನೀವೇನಾದ್ರೂ ನೋಡಿದ್ರಾ? ಇಲ್ಲಮ್ಮ, ನಾನು ಯಾವ ಫೋನು ನೋಡಿಲ್ಲ ಅಣ್ಣ. ಐಫೋನ್ 16 Pro Max ಅಣ್ಣ. ನಾನು ಯಾವ ಪ್ರೋ ಮ್ಯಾಕ್ಸ್ ನೋಡಿಲ್ಲ ಅಣ್ಣ. ನಾನು ಅಣ್ಣ ಇಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಆಯ್ತಾ? ಇಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇಲ್ಲಮ್ಮ. ಅಟ್ಲೀಸ್ಟ್ ಇಲ್ಲಿ ಯಾವ್ದಾದ್ರು CCTV ಕ್ಯಾಮ್ರಾ ಆದ್ರೂ ಇದ್ದೇ ಇರುತ್ತಲ್ವಾ? ಅಯ್ಯೋ, ಈ ರೋಡ್ ನಲ್ಲಿ ಯಾವ CCTV ಕ್ಯಾಮ್ರಾ ಇಲ್ಲಪ್ಪ. ಎಲ್ಲರೂ ಹೇಳ್ಬಿಟ್ಟು ಟಾಟಾ ಬಾಯ್ ಬಾಯ್. ಇದು ಜೋಕ್ ಮಾಡಕ್ ಹೋಗಿ ಕೆಲವರಿಗೆ ಇದೇ ಒಂದು ನಿದರ್ಶನ ಆಗಿ ಕಡತನ ಮಾಡಕ್ ಶುರು ಮಾಡಿದ್ರು ಮಾಡ್ತಾರೆ, ಹೇಳಕ್ಕಾಗಲ್ಲ ಇವನ್ನ ಸಿಚುವೇಶನ್. ಈ ತರದ ವಿಡಿಯೋ ಸ್ವಲ್ಪ ಕಡಿಮೆ ಮಾಡಿ. ಓಹೋ ಏನ್ರಪ್ಪ ಇದು ಕಲೆಕ್ಷನ್? ಗಣಪತಿ ಕಲೆಕ್ಷನ್. ಎಷ್ಟೆಷ್ಟು ಕೊಡ್ಬೇಕು ಅಣ್ಣ ಎಲ್ಲ 100-200 ಕೊಡ್ತಾವ್ರ, ನೀವೆಷ್ಟು ಕೊಡ್ತೀರಾ ಕೊಡಿ. ಹಲೋ ಹೇಳ ಮಗ. ಅಣ್ಣ ಅವ್ರು ಕೊಟ್ಟಿಲ್ಲ. ಸಿಗನ್ ಬಿಡು, ಬರ್ತೀನಿ. ದುಡ್ಡು ಗಿಡ್ಡೆಲ್ಲ ಕೊಡಲ್ಲ ಕಣೋ, ಒಯ್ಯ ದೊಡ್ಡ ಕಂಜೂಸ್ ಪಾರ್ಟಿ. ಆಯ್ತು ಬರ್ತೀನಿ ಬಿಡು. ಈಗೇನ್ರಪ್ಪ ಕಾಸು ಕೊಡ್ಬೇಕಲ್ವೇನ್ರೋ? ತಗೋ 50 ರೂಪಾಯಿ ಐತೆ, ಬರ್ಕೋ. ಪ್ರಸಾದ ಏನೇನ್ ಮಾಡಿಸ್ತೀನಿ ಅಂದ್ರೆ? ಅಣ್ಣ ಒಂದಿನ ಬಾತು, ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ ಇವೆಲ್ಲ ಮಾಡಿಸ್ತೀವಿ ಅಣ್ಣ. ಹಾ. ಹಲೋ ಅಮ್ಮ, ಇನ್ಮೇಲೆ ನನ್ಗೆ ಅಡ್ಗೆ ಮಾಡ್ಬೇಡ. ಇಲ್ಲೇ ಗಣೇಶನ್ ಪ್ರಸಾದ ಮಾಡ್ತಾವ್ರೆ, 5 ದಿನ ಇಲ್ಲೇ ಇದ್ಬಿಡ್ತೀನಿ. ಕೊಟ್ಟಿರೋದ 50 ರೂಪಾಯಿ, 5 ದಿನ ಇಲ್ಲೇ ತಿಂತೀನಿ ಅಂತವನೆ. ಕಂಜೂಸ್ ಅಂದ್ರೆ ಕಂಜೂಸೆ. ಅದು ಹೇಳ್ದಂಗೆ ಇಲ್ಲೇ 5 ದಿನ ಪ್ರಸಾದ ತಿನ್ಕೊಂಡು ದುಡ್ಡು ಉಳಿಸ್ಕೊಳ್ಳುವಂತ 50 ರೂಪಾಯಿನ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಒಂದ್ ಶರ್ಟ್ ಮಾರಕ್ ಬರಲ್ಲ, ಅಂಗಡಿಗೆ ಏನ್ ಬರ್ತೀಯಾ? ಅಣ್ಣ ಒಂದ್ ಕೆಲ್ಸ ಇದ್ರೆ ಕೊಡಿ ಅಣ್ಣ, ತುಂಬಾ ಕಷ್ಟದಲ್ಲಿದ್ದೀನಿ. ತಗೋ ಇದು ಶರ್ಟ್ ಮಾಡು, ನಿನ್ಗೆ ಅಂಗಡಿಗೆ ಸೇರಿಸ್ಕೊಂತೀನಿ. ಗುರು ಶರ್ಟ್ ತೋರಿಸು ಗುರು, ಚೆನ್ನಾಗಿರೋದು. ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಇಲ್ಲ ಕಲರ್ ಚೆನ್ನಾಗಿಲ್ಲ, ಇನ್ನೂ ಸ್ವಲ್ಪ. ಈ ಶರ್ಟ್ ತಗೊಂಡ್ರೆ ನಿಮ್ಗೆ ಒಂದು ಶಾರ್ಟ್ಸ್ ಫ್ರೀ ಕೊಡ್ತೀನಿ. ಮತ್ತೆ ಪ್ಯಾಕ್ ಮಾಡ್ಬ್ರೋ ಇದು. ಅಯ್ಯೋ ನಿಮ್ಮ ಅಪ್ಪಂದ ಅಂಗಡಿ ಇದು, ಏನ್ಕೆ ಶಾರ್ಟ್ಸ್ ಕೊಟ್ಟಿದ್ದು? ಅಣ್ಣ ನಾನೇನ್ ನಿಮ್ಮ ಅಂಗಡಿಯಲ್ಲಿ ಇರೋ ಶಾರ್ಟ್ಸ್ ಕೊಟ್ಟಿಲ್ಲ ಅಣ್ಣ, ನನ್ನ ಹತ್ರ ಇರೋ ನೋಡಿ ಸ್ನೇಹಿತರೆ, ಅದು ಅವನ್ ಅಂಗಡಿ ಸೇರ್ಕೊಳಕ್ಕೋಸ್ಕರನ ಅವನ್ ಶಾರ್ಟ್ಸ್ ಕಿತ್ತುಡು ಕೊಟ್ಟವನೆ. ಈ ತರ ಎಲ್ಲ ನಡೀತಿ ಸ್ನೇಹಿತರೆ. ನೋಡೋದಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಲವಾರು ಕಾಮಿಡಿ ಸೀನ್ಗಳನ್ನ ನೋಡಿ ಆನಂದಿಸಿದಿರಿ ಅಂತ ಕರಿತೀವಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಸೆಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ತೆ.